ಬಸ್ ಸೇವೆ ಇರಲಿದೆ. ನೈಟ್ ಕರ್ಫ್ಯೂ ಕಾರಣಕ್ಕೆ ಬೆಂಗಳೂರಲ್ಲಿ ಸೆಕೆಂಡ್ ಶೋ ಸಿನಿಮಾ ಪ್ರದರ್ಶನವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಬಹುತೇಕ ಮಾಲ್ಗಳಲ್ಲಿ ರಾತ್ರಿ 10 ಗಂಟೆಗೆ ಒಂದು ಶೋ ಆಯೋಜಿಸಲಾಗ್ತಾ ಇತ್ತು. ಆದರೆ ಸರ್ಕಾರದ ನಿಯಮವನ್ನ ಪಾಲಿಸುವ ಸಲುವಾಗಿ 10 ಗಂಟೆಯ ಸಿನಿಮಾ ಪ್ರದರ್ಶನಗಳಿಗೆ ಬ್ರೇಕ್ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಸೆಕೆಂಡ್ ಶೋಗಳ ಸಮಯವನ್ನೂ ಸಹ ಮಾರ್ಪಾಡು ಮಾಡಿಕೊಳ್ಳಲಾಗಿದೆ. ರಾತ್ರಿ 10ರ ಒಳಗೆ ಪ್ರದರ್ಶನಗಳು ಮುಗಿಯುವಂತೆ ಸಮಯವನ್ನ ಹೊಂದಿಸಿಕೊಂಡು ಪ್ರದರ್ಶನವನ್ನ ಏರ್ಪಡಿಸಲಾಗುತ್ತಿದೆ. ಇವರು ಮಾಡಿದಾರಲ್ಲ, ಮುಂಚೆನೂ ಮಾಡಿದ್ದಾರೆ. ಇವರು ಹೊರಗೆ ಬಂದು ಹೌದಪ್ಪ ರಾತ್ರಿ ಹೊತ್ತು ದಟ್ಟಣೆ ಜಾಸ್ತಿ ಆಗ್ತದೆ, ಇಷ್ಟು ಕೇಸ್ಗಳು ಜಾಸ್ತಿ ಆಗಿದೆ, ಏನಾದ್ರು ಸರ್ವೆ ಗಿರ್ವೆ ಮಾಡಿದ್ರೆ, ಡೇಟಾ ಏನಾದ್ರು ಅವೈಲೇಬಲ್ ಮುಂದಿಟ್ಟು ಮಾಡಿದ್ರೆ ಹೌದಪ್ಪ ಇದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವ್ರು ಏಕಾಏಕಿ ಯಾವಾಗ ಪ್ರಧಾನಮಂತ್ರಿಗಳು ರಾತ್ರಿ ಬಂದು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಾರೆ, ಒಂದು ಭಾಷಣ ಕೊಡ್ತಾರೆ ವೈರಸ್ ಬಗ್ಗೆ, ನೆಕ್ಸ್ಟ್ ಡೇ ಇವರು ನೀಚರ್ ರಿಯಾಕ್ಷನ್ ಮಾಡ್ಬಿಡ್ತಾರೆ. ಇಲ್ಲಿವರೆಗೂ ಯಾದಗಿರಿಯ ಸುರಪುರದಲ್ಲಿ ಸಚಿವ ಬೈರತಿ ಬಸವರಾಜ್ ಮಾತನಾಡಿದ್ದು, ಕೋವಿಡ್ ಕಡಿವಾಣಕ್ಕೆ ಹಾಕೋದಕ್ಕೆ ನೈಟ್ ಕರ್ಫ್ಯೂ ಜಾರಿಗೆ ತರಲಾಗಿದೆ. ತಜ್ಞರ ಸಲಹೆಯಂತೆ ರಾಜ್ಯದ ಸಿಎಂ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಹೊಸ ವರ್ಷಾಚರಣೆಗೆ ಸಾವಿರಾರು ಜನ ಸೇರ್ತಾರೆ. ಹೀಗಾಗಿ ಏನಾದರೂ ಅನಾಹುತ ಆದರೆ, ಏರುಪೇರಾದ್ರೆ ಸರ್ಕಾರದ ಮೇಲೆ ನಿಂದಿಸುತ್ತಾರೆ. ಸಿಎಂ ತೆಗೆದುಕೊಂಡ ನಿರ್ಧಾರ ನೈಟ್ ಕರ್ಫ್ಯೂ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ರು. ಹಾಗೆಯೇ ನೈಟ್ ಕರ್ಫ್ಯೂಗೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದು, ಅವರ ವಿಚಾರಕ್ಕೆ ಪ್ರಿಯಾಂಕಗೆ ಹಳದಿ ಕಣ್ಣಿದೆ, ನಮ್ಮ ಸರ್ಕಾರ ಜನರ ಪ್ರಾಣ ರಕ್ಷಣೆ ಮಾಡಲಿದೆ ಅಂತ ಹೇಳಿದ್ರು. ಕೆಲವು ನಿಯಮಗಳನ್ನು ಇವತ್ತು ತಜ್ಞರು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಆರೋಗ್ಯ ಸಚಿವರು, ಯಾರು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳಿದ್ದಾರೆ, ಯಾರು ತಜ್ಞರಿದ್ದಾರೆ, ಇವರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಇವತ್ತು ಹೊಸ ವರ್ಷ ಆಚರಣೆಗೆ ಸಾವಿರಾರು ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನೈಟ್ ಕರ್ಫ್ಯೂ ಅಂತಂದಿದ್ದಾರೆ. ಖಂಡಿತವಾಗಿ ಇದು ಆಗಬೇಕು. ಯಾಕಂದರೆ ನಾಳೆ ಏನಾದರೂ ಏರುಪೇರುಗಳಾದಾಗ ಸರ್ಕಾರವನ್ನೇ ನಿಲ್ಲಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಕೆಲವು ನಿಯಮಗಳನ್ನು ದೆಹಲಿಯಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆ ಕೇಜ್ರಿವಾಲ್ ಸರ್ಕಾರ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ರಾತ್ರಿ ಕರ್ಫ್ಯೂ, ಶಾಲೆಗಳು ಮತ್ತು ಕಾಲೇಜುಗಳನ್ನು ಬಂದ್ ಮಾಡೋದು, ಸಮಾವೇಶ ಆಧಾರದ ಮೇಲೆ ಅನಿವಾರ್ಯ ಅಲ್ಲದ ಅಂಗಡಿಗಳನ್ನು ತೆರೆಯುವುದು, ಮೆಟ್ರೋ ರೈಲ್ಗಳು ಮತ್ತು ಬಸ್ಗಳಲ್ಲಿ ಆಸನ ಸಾಮರ್ಥ್ಯದ ಅರ್ಧದಷ್ಟು ಜನ ಮಾತ್ರ ಪ್ರಯಾಣಿಸಬೇಕು ಅನ್ನುವ ನಿರ್ಬಂಧಗಳನ್ನು ಒಳಗೊಂಡಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಪಕ್ಷ ಸಂಘಟನೆ, ಬೆಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ ಅಂದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಅರುಣ್ ಸಿಂಗ್ ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ಕಾರ್ಯಕಾರಿಣಿ ಸಭೆಯಲ್ಲಿಯೇ ಹೇಳಿದ್ದಾರೆ. ಸಿಎಂ ವಿರುದ್ಧ ಮಾತಾಡಿದ್ರೆ ಪಕ್ಷದಿಂದ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಏನಿಲ್ಲ, ಅದೇ ಪಕ್ಷದ ಸಂಘಟನೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ, ವಿಜಯಪುರ ಮಹಾನಗರ ಪಾಲಿಕೆ ಅನೇಕ ಚುನಾವಣೆಗೆ ಸಿದ್ಧತೆಯನ್ನು ಮತ್ತು ಇಲ್ಲಿವರೆಗೆ ಪ್ರಧಾನಮಂತ್ರಿಗಳು ಮಾಡಿದ ಕೇಂದ್ರ ಸರ್ಕಾರ ಸಾಧನೆ ಹಾಗೂ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ತಂದಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಯಿತು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಡಿಕೆ ಸುರೇಶ್ ಚಾಟಿ ಬೀಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಡಿಕೆ ಸುರೇಶ್ ಪಾದಯಾತ್ರೆಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಎಚ್ಡಿಕೆ ವಾಗ್ದಾಳಿ ವಿಚಾರಕ್ಕೆ ಮಾತನಾಡಿದ್ರು. ಇದು ಮತ ಸೆಳೆಯುವ ಹೋರಾಟ ಅಂದಿದ್ದ ಎಚ್ಡಿಕೆಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟರು. ಇವರು ಮಾಡೋದು ಮಾತ್ರ ಕಾರ್ಯಕ್ರಮ, ಹೋರಾಟ, ಬೇರೆಯವರು ಮಾಡೋದು ನಾಟಕನ ಅಂತ ಪ್ರಶ್ನೆ ಮಾಡಿದ್ರು. ಅವರ ವಿಚಾರಧಾರೆಯನ್ನ ರಾಜ್ಯದ ಜನರಿಗೆ ಹೇಳಿ, ಅವರು ಹಿರಿಯರಿದ್ದಾರೆ, ಅನುಭವಿಗಳು. ಆದರೆ ಚುನಾವಣೆ ಸಂದರ್ಭ ಇನ್ನೂ ದೂರ ಇದೆ. ಈಗ 123 ಸೀಟ್ ಗೆಲ್ತೇವೆ ಅಂತಿದ್ದಾರೆ, ಅದು ಏನು ಅಂತ ಕಿಚಾಯಿಸಿದ್ರು. ಅವರು ಹೈಜಾಕ್ ಮಾಡಿದ್ದಾರೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಇನ್ನೊಂದು ಡ್ರಾಮಾ ಅಂತಾರೆ. ಜನರನ್ನು ಮೋಸ ಮಾಡ್ತಾರೆ. ಇವ್ರು ಮಾಡೋದು ಆದರೆ ಕಾರ್ಯಕ್ರಮ, ಇವ್ರು ಮಾಡೋದಾದರೆ ಹೋರಾಟ, ಬೇರೆಯವ್ರು ಮಾಡೋದಾದರೆ ನಾಟಕನ. ಅವರು ದೊಡ್ಡವರಿದ್ದಾರೆ, ಅನುಭವ ಇದೆ. ಸೊ ಅವರ ಏನು ವಿಚಾರಧಾರೆ ಇದೆ ಇದನ್ನು ರಾಜ್ಯದ ಜನ ಕೇಳಲಿ. ಮೇಕೆದಾಟು ಯೋಜನೆ ತಮಿಳುನಾಡಿಗೆ ವಿರೋಧ ಅಲ್ಲ, ಆದರೆ ರಾಜಕೀಯಕ್ಕಾಗಿ ತಮಿಳುನಾಡಿನವರು ಖ್ಯಾತಿ ತೆಗೆದಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಗುಡುಗಿದ್ದಾರೆ. ಇದು ಕುಡಿಯುವ ನೀರಿನ ಯೋಜನೆ. ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಿಲ್ಲ.
ಬಿಜೆಪಿಯವರು ಡಬಲ್ ಇಂಜಿನ್ ಸರ್ಕಾರ ಅಂತಾರೆ, ಕರ್ನಾಟಕವನ್ನ ಸ್ವರ್ಗ ಮಾಡ್ತೀನಿ ಅಂತಾರೆ. ಅವರೇ ಯೋಜನೆಯನ್ನ ಜಾರಿಗೆ ತರದೇ ಇರೋ ಕಾರಣಕ್ಕೆ ಮೇಕೆದಾಟು ಹೋರಾಟ ಕೈಗೊಂಡಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕಿಗಾಗಿ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಅಂತ ಕರೆ ಕೊಟ್ಟಿದ್ದಾರೆ. ಮೇಕೆದಾಟು ಇದು ತಮಿಳುನಾಡಿನವರಿಗೆ ವಿರೋಧ ಅಲ್ಲ. ತಮಿಳುನಾಡಿನವರು ರಾಜಕೀಯಕ್ಕೋಸ್ಕರ ಖ್ಯಾತೆ ತೆಗಿತಾ ಇದ್ದಾರೆ. ನಾವು ಸರ್ಕಾರ ಇರುವಾಗಲೇ ನಾವು DPR ಅನ್ನ ತಯಾರು ಮಾಡಿದ್ದು. ಅಂತಿಮವಾಗಿ ರಿವ್ಯೂ ಮಾಡಿ ಅದನ್ನ DPR ಅನ್ನ DK ಶಿವಕುಮಾರ್ ಸಮ್ಮಿಶ್ರ ಸರ್ಕಾರದಲ್ಲಿ ಅದನ್ನ ಮಾಡಿ 2018ರಲ್ಲಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ ದರ್ಪ ಮೆರೆದಿದ್ದಾರೆ. ಕೈಯಲ್ಲಿ ಚಪ್ಪಲಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹಗರಿಬೊಮ್ಮನಹಳ್ಳಿಯ ಮತಗಟ್ಟೆ ಮುಂದೆ ಮಾಜಿ ಶಾಸಕ ನೇಮಿರಾಜ್ ನಾಯ್ಕ್ ಜೊತೆ ಭೀಮಾ ನಾಯ್ಕ ಗಲಾಟೆ ಮಾಡಿಕೊಂಡಿದ್ದಾರೆ. ಮತಗಟ್ಟೆಗೆ ನೇಮಿರಾಜ್ ನಾಯ್ಕ್ ಹೋಗಿದ್ದಕ್ಕೆ ಭೀಮಾ ನಾಯ್ಕ್ ಫುಲ್ ಗರಂ ಆಗಿದ್ದು ಚಪ್ಪಲಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ವಚನಗಳ ಅಂಕಿತನಾಮ ವಿವಾದಕ್ಕೆ ಬಸವಧರ್ಮ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ಇತಿಶ್ರೀ ಹೇಳಿದ್ದಾರೆ. ಇನ್ಮುಂದೆ ವಚನಗಳಲ್ಲಿ ಲಿಂಗದೇವ ಅಂತ ಬಳಸುವಂತಿಲ್ಲ, ಕೂಡಲ ಸಂಗಮ ದೇವ ವಚನಾಂಕಿತ ಬಳಸಲು ನಿರ್ಧಾರ ಮಾಡಿರುವುದಾಗಿ ಮಾಹಿತಿ ನೀಡಿದರು. ಈ ಮೂಲಕ 25 ವರ್ಷಗಳ ವಿವಾದಕ್ಕೆ ಅಂತ್ಯ ಹಾಡಿದ್ದಾರೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ವಿವಾದ ಈಗ ಇತ್ಯರ್ಥವಾದಂತಾಗಿದೆ. ಇದು ಸಮಸ್ಯೆಗೆ ನಾವೇನು ವಿಚಾರ ಮಾಡಲಿಲ್ಲ. 25 ವರ್ಷದಿಂದಲೂ ಇದು ನಡೀತಾನೆ ಇತ್ತು. ಆದರೆ ನಮ್ಮ ಪಾಡಿ ನಾವು ಬಸವಣ್ಣನವರ ಒಂದು ಸಾಕ್ಷಾತ್ಕಾರ ಆದಂಥ ವಚನಗಳಿಗೆ ಲಿಂಗದೇವ ಅನ್ನುವ ಶಬ್ದವನ್ನು ನಾವು ಬಳಸ್ತಾ ಇದ್ದೀವಿ. ಆದರೆ ಈಗ ನಾನು ಯಾಕೆ ನಿರ್ಧಾರಕ್ಕೆ ನಾನು ಬಂದೆ ಅಂತಂದರೆ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು, ಸರ್ಕಾರದಿಂದ ಮಾನ್ಯತೆಯನ್ನು ಪಡಿಬೇಕು, ಜಾಗತಿಕ ಧರ್ಮಗಳ ಸಾಲಿನಲ್ಲಿ ಲಿಂಗಾಯತ ಧರ್ಮ ಸೇರಬೇಕು ಅನ್ನುವುದೇ ಮಾತಾಜಿಯ ಅಸ್ಮಿತೆ. ಆ ಒಂದು ಇದನ್ನು ಕಾಪಾಡಬೇಕು, ಎಲ್ಲರೂ ಒಂದಾಗಿ ನಾವು ಕಾರ್ಯವನ್ನು ಮಾಡಬೇಕು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ರಾತ್ರಿ 10:30ರ ಸುಮಾರಿಗೆ ಕಾರಲ್ಲಿ ಹೋಗ್ತಿದ್ದಾಗ ಅಡ್ಡಗಟ್ಟಿದ ಇಬ್ಬರು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹತ್ಯೆಗೀಡಾದ ಮಹಿಳೆಯನ್ನ HSR ಬಡಾವಣೆ ನಿವಾಸಿ ಅರ್ಚನಾ ರೆಡ್ಡಿ ಅಂತ ಗುರುತಿಸಲಾಗಿದೆ. ಜೊತೆಗಿದ್ದ ಮಗ ಕುಮಾರ್ ಮೇಲೂ ಭೀಕರ ಹಲ್ಲೆ ಮಾಡಿದ್ದಾರೆ. ಮೊದಲನೇ ಗಂಡನಿಂದ ಡಿವೋರ್ಸ್ ಪಡೆದಿದ್ದ ಅರ್ಚನಾ ನವೀನ್ ಅನ್ನೋರ್ನ 2ನೇ ಮದುವೆಯಾಗಿದ್ರು. ಗಂಡ ನವೀನ್ ಮೇಲೆಯೇ ಅನುಮಾನ ಇದ್ದು ಆಸ್ತಿ ವಿಷಯಕ್ಕೆ ಕೊಲೆಯಾದ ಶಂಕೆ ಇದೆ.